ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೀರೆಕಾಯಿದ್ದು ಎಣ್ಗಾಯಿ ಅಂತಾರಲ್ಲ, ಅಂದರೆ ಹೀರೆಕಾಯಿ ತುಂಬಗಾಯಿ, ಹೀರೆಕಾಯಿದ್ದು ಒಂದು ಸ್ಪೆಷಲ್ ರೀತಿಯಾಗಿರುವಂಥ ಒಂದು ಪಲ್ಯ ಮಾಡಿ ತೋರಿಸ್ತಾನೆ. ಹೀರೆಕಾಯಿನ ಹಾಗೆ ರೀತಿ ನೀವು ಪಲ್ಯ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಇದನ್ನು ಒಂಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದ್ಸಲ. ಇವಾಗ ಇದನ್ನು ಮೇಲ್ಗಡೆ ಸಿಪ್ಪೆಯನ್ನು ನಾನು ಸುಲ್ಕೋತಾ ಇದ್ದೀನಿ. ಇದನ್ನು ನಾವು ಬೇಕಾದರೆ ಚಟ್ನಿನೂ ಮಾಡ್ಕೋಬೋದು. ಮೇಲಿಂದು ಸೊಟ್ಟೆನ ತೆಗೆದಾದ್ಮೇಲೆ ಇವಾಗ ಇದು ನಾನು ಕ್ಲೀನಾಗಿ ತೊಳ್ಕೊಂಡು ಮೊದಲಿಗೆ ಇದನ್ನು ನಾನು ಮೇಲಿನ ಸಿಪ್ಪೆನ ತೆಗಿತಾ ಇದ್ದೀನಿ. ಇದನ್ನು ನಾವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ಚೆನ್ನಾಗಿ ಹತ್ತುತ್ತೇವೆ. ಈ ಥರ ಸಣ್ಣದಾಗಿ ಈ ಥರ ಹೋಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇದರಲ್ಲಿ 4 ಭಾಗನ ಹೊಳ್ಕೋತಾ ಇದ್ದೀನಿ. ಫುಲ್ಲು ಹೊಳ್ಕೋಬಾರ್ದು ಫ್ರೆಂಡ್ಸ್, ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಮುರಿದಾಗ್ಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಸ್ವಲ್ಪನೇ ಸ್ಲೋ ಆಗಿ ಲಾಸ್ಟಿಗೆ ಇಟ್ಕೋಬೇಕು. ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಎಲ್ಲನೂ ಇದನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಎಲ್ಲನೂ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಫಿಲ್ ಮಾಡಲಿಕ್ಕೆ, ಇದರಲ್ಲಿ ತುಂಬಲಿಕ್ಕೆ ನಾನು ಫಸ್ಟಿಗೆ ಶೇಂಗಾ ಪುಡಿಯನ್ನು ನಾನು ಹುರಿದುಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಆಪ್ಷನಲ್ಲು ಫ್ರೆಂಡ್ಸ್, ನಮಗೆ ಇದರಲ್ಲಿ ನಾವು ಕೊಬ್ಬರಿ ಪುಡಿನೂ ಹಾಕೋಬೋದು. ಬಟ್ ಭಾಳ ಜಾಸ್ತಿ ನನಗೆ ಮಸಾಲೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನಾನು ಹಾಕೋದಿಲ್ಲ, ಬರೀ ಶೇಂಗಾ ಪುಡಿ ಅಷ್ಟೇ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಒಣ ಕೊಬ್ಬರಿ ಪುಡಿ ಇದ್ದಿದ್ದನ್ನು ಹಾಕೋಬೋದು, ಹಸಿ ಕೊಬ್ಬರಿ ಪುಡಿನೂ ಹಾಕೋಬೋದು. ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಇದಾದಮೇಲೆ ನಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ತಕ್ಕಂಗೆ ನಾವು ಉಳ್ಳಾಗಡ್ಡಿನ ಒಂದು ಉಳ್ಳಾಗಡ್ಡಿನ ಒಂದು 2-3 ಸ್ಲೈಸನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಗ್ಗರಣೆಲ್ಲ ಹಾಕೋಬೇಕಂತ ಬಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ನಮಗೆ ಇದಕ್ಕೆ ಮೇನ್ ಅಂತಂತಂದರೆ ಹುಣಸೆಯನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಉಪ್ಪು ಮತ್ತು ಇವಾಗ ನಾನು ಕೈಲೇ ಚೂಟಿ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ಕರಿಬೇವು ಇತ್ತಂತಂದ್ರೆ ಕರಿಬೇವನ್ನು ಹಾಕೋಬಹುದು. ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು, ನಮ್ಮ ಮಸಾಲೆ ಖಾರ ಮನೆಯಲ್ಲೇ ಮಾಡಿ ಒಂದು ಸ್ವಲ್ಪ ಜೀರಿಗೆನ ಒಳಗಡೆ ಸೇರಲಿ ಅಂತ ಫಿಲಪ್ ಮಾಡಿದಾಗ ಹಾಕಲಿ ಅಂತ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರನೂ ಒಂದು ಸ್ವಲ್ಪ ಆ್ಯಡಪ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಫಸ್ಟಿಗೆ ಮಸಾಲೆ ಖಾರ ಹಾಕ್ಕೊಂಡಿದ್ದು, ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲಾನ ನಾನು ಹಾಕೋತಾ ಇದ್ದೀನಿ. ಆಪ್ಷನಲ್ ಫ್ರೆಂಡ್ಸ್, ನಿಮ್ಗೆ ಎಷ್ಟು ತಕ್ಕಂಗೆ ಖಾರನ ನಾವು ಇದಕ್ಕೆ ಹಾಕೋಬೋದು. ಈ ಥರ ಮಾಡಿದ್ದು ನೋಡಿದರೆ ಹೀರೆಕಾಯಿ ಒಂದೇ ಥರ ತಿಂದು ಬೇಜಾರಾಗಿದೆ. ಈ ಥರ ಒಂಥರ ಸ್ಪೆಷಲ್ ಆಗುತ್ತೆ. ಮತ್ತು ಒಂದೇ ಹೀರೆಕಾಯಿ ಇದ್ದರೂ ಸಹ ನಾವು 4 ಮಂದಿ ಆಗುವಷ್ಟು ತಿನ್ನಬಹುದು. ಹೀರೆಕಾಯಿ ಪಲ್ಯ ಮಾಡಿದಾಗ ಸ್ವಲ್ಪ ಆಗಿಬಿಡುತ್ತೆ ಕ್ವಾಂಟಿಟಿ, ಯಾವಾಗ ಮಾಡಿದಾಗೂ ಒಬ್ಬರಿಗೆ ಆಗಿಬಿಡುತ್ತೆ ಒಂದು ಹೀರೆಕಾಯಲ್ಲಿ. ಬಟ್ ಈ ಥರ ನೀವು ಮಾಡ್ಕೊಂಡು ಫಿಲಪ್ ಮಾಡಿಕೊಂಡು ತಿಂದರೆ 4 ಮಂದಿನೂ ಹೊಟ್ಟೆ ತುಂಬ ತಿನ್ಬೋದು. ಸ್ವಲ್ಪ ಪಲ್ಯ ಇದ್ದಾಗ ಭಾಳ ಜನ ಇದ್ದರು ಅಂತಂದರೆ ಈ ಥರ ಪಲ್ಯ ಮಾಡಿದರೆ ಚಲೋ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಹುಣಸೆಯನ್ನು ಹಾಕಿ ಎಷ್ಟು ಬೇಕಷ್ಟು ಹಾಕಿ ನಾನು ಹುಣಸೆಯನ್ನು ಹುಳಿಗೆ ಹಾಕೋತಾ ಇದ್ದೀನಿ. ಬೇಕಾದರೆ ನೀರು ಆ್ಯಡಪ್ ಮಾಡ್ಕೋಬೋದು. ಹುಣಸೆ ನೀರಲ್ಲಿ ನನಗೆ ಸಾಕು ಅಂತ ಹೇಳಿ ನಾನು ಇಷ್ಟೇ ಬಿಡ್ತಾ ಇದ್ದೀನಿ. ನಾನು ಇವಾಗ 2 ಹೀರೆಕಾಯಿನಲ್ಲೇ ಹೋಳಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಈ ಥರ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯಲ್ಲಿ ಫಿಲಪ್ ಮಾಡ್ಕೋತಾ ಹೋಗಿ ಅದರಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಅದನ್ನೇ ಫಿಲಪ್ ಮಾಡ್ಕೋತಾ ಹೋಗಬೇಕು. ನಾವು ಹೇಗೆ ಬದ್ನಿಕಾಯಿ ಪಲ್ಯನ ಮಾಡ್ತೇವಲ್ಲ ಫ್ರೆಂಡ್ಸ್, ನಾವು ಎಣ್ಗಾಯಿ ಪಲ್ಯ ಮಾಡ್ತೇವಲ್ಲ ಉತ್ತರ ಕರ್ನಾಟಕ ಸ್ಪೆಷಲು, ಅದೇ ರೀತಿ ಇದನ್ನು ನಾನು ಹೀರೆಕಾಯಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನು ಆವಾಗೇ ಹೇಳಿದ್ನಲ್ಲ ಫ್ರೆಂಡ್ಸ್, ಉಳ್ಳಾಗಡ್ಡಿನ ಅರ್ಧನೇ ಅಷ್ಟೇ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಉಳ್ಕಿದ್ದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಪಾನೆಯಲ್ಲೇ ಹಾಕ್ಕೋಬೇಕಂತೇಳಿ ನಾನು ಒಂದು ಸ್ವಲ್ಪ ಇಟ್ಟಿದ್ದೀನಿ. ಮೀಡಿಯಮ್ ಗಾತ್ರದ ನಾವು ಒಂದು ಆನಿಯನ್ ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲನೂ ಸೇಮ್ ಪ್ರೊಸೀಜರು. ಇದನ್ನೆಲ್ಲನೂ ಈ ಥರ ಫಿಲ್ಲಪ್ ಮಾಡ್ಕೋತಾ ಹೋಗುಮು ಫ್ರೆಂಡ್ಸ್. ಈ ಥರ ಮಾಡಿಕೊಟ್ರೆ ಪಲ್ಯನ ಒಂಥರ ರೀತಿ ಚಪಾತಿ ಖಾಲಿ ಆಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಚಪಾತಿ ಜೊತೆ ಅಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ಜೊತೆನೂ ಸಖತ್ತಾಗಿರುತ್ತೆ. ಬಟ್ ನನಗೆ ಸ್ಪೆಷಲಿ ಚಪಾತಿ ಜೊತೆ ಇದ್ರ ಜೊತೆ ತಿನ್ನೋಕೆ ಸೂಪರ್ ಆಗಿರುತ್ತೆ. ಇದರಲ್ಲಿ ನಾವು ಬೇಕಾದರೆ ಗುರೆಳ್ಳು ಪುಡಿ ಆ್ಯಡಪ್ ಮಾಡ್ಕೋಬೋದು. ನಮ್ಮದು ಆಪ್ಷನಲ್ ಫ್ರೆಂಡ್ಸ್, ನಾನು ಶೇಂಗಾ ಪುಡಿನೇ ಎಲ್ಲರಿಗೂ ಸಿಗುತ್ತಲ್ಲ ಮನೆಯಲ್ಲೇ ಅಂತ ಹೇಳಿ ಇಷ್ಟೇ ನಾನು ಮಾಡಿ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ತೊಂದರೆ ಆಗುತ್ತೆ. ಅಂದರೆ ಒಂದೊಂದು ಖಾದ್ಯನ ಹಾಕಿದರೆ ಸ್ಪೆಷಲಾಗಿ ಅನಿಸುತ್ತೆ. ಬಟ್ ನಾವು ಮನೆಯಲ್ಲೇ ಇದ್ದಿದ್ದ ಪದಾರ್ಥನ ಯೂಸ್ ಮಾಡಿಕೊಂಡು ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡು ಎಣ್ಣೆಯನ್ನು ನಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು
ಕ್ವಾಂಟಿಟಿಯಷ್ಟು, ನಮಗೆ ಜಾಸ್ತಿ ಎಣ್ಣೆನ ಹಾಕೋಕ್ಕಿಂತ ಸ್ವಲ್ಪ ಹಾಕಿದರೆ ಸಾಕು ಅಂತ ಹೇಳಿ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ ನಾನೇನು ಅರ್ಧ ಹೋಳು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದೊಂದು ಸ್ವಲ್ಪ ಕಂದು ಬಣ್ಣ ಬರುವಾಗಷ್ಟು ನಾವು ಇದನ್ನು ಕೈ ಆಡಿಸ್ಕೊಳ್ಳೋಣ ಅಂತ ಫ್ರೆಂಡ್ಸ್. ಇವಾಗ ಇದಕ್ಕೆ ಒಂದು ಸ್ವಲ್ಪ ಏನು ಯಾವುದೇ ರೀತಿಯಂಥ ಹುಳಿ ಪದಾರ್ಥ ಹಾಕೋದಂದ್ರೆ ಟೊಮೆಟೊ ಏನು ಆ್ಯಡಪ್ ಮಾಡ್ಕೊಳಿಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಸ್ವಲ್ಪ ನಾನು ಹೀರೆಕಾಯಿ ಪಲ್ಯಗೆ ಯಾವಾಗಲೂ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೀನಿ, ಅದನ್ನು ಒಂಥರ ಟೇಸ್ಟ್ ಬರುತ್ತೆ. ನೀವು ಯಾವಾಗಲೂ ಹಾಗೆ ಮಾಡೋಕ್ಕಿಂತ ಬೆಳ್ಳುಳ್ಳಿ ಹೆಸರು ಹಾಕಿದ್ರೇ ಹೀರೆಕಾಯಿಲ್ಲ ಅದು ಒಂಥರ ಫ್ಲೇವರ್ನ ತುಂಬ ಚೆನ್ನಾಗಿ ಬಿಡುತ್ತೆ. ನಾವು ಆಗಾಳೆ ನಾವು ಫಿಲಪ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಪೀಸಸನ್ನು ಇದಕ್ಕೆ ನಾನು ಆ್ಯಡಪ್ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಉಳ್ಳಾಗಡ್ಡಿ ತೆಳಗಡೆ ಇಟ್ಕೊಂಡು ಮೇಲ್ಗಡೆ ಇದನ್ನು ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊತೀನಿ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಇದನ್ನೇನು ಟೈಮ್ ಹತ್ತೋದಿಲ್ಲ, ಬೇಕಾದಾಗ ಪಟ್ ಅಂತ ಆಗಿಬಿಡುತ್ತೆ. ಅಂದರೆ ನಾವು ಹೀರೆಕಾಯಿನ ಹೊಳ್ಕೋದು ಕೂಡೋಕ್ಕಿಂತ ಮೊದಲು ಈ ಥರ ನೀವು ಫಿಲಪ್ ಮಾಡಿಕೊಂಡು ಬಡ ಮಾಡಿ ತೆಗೆದು ಬಿಡ್ಬೋದು. ಅಂದರೆ ಟೇಸ್ಟೂ ಸಖತ್ತಾಗಿರುತ್ತೆ. ಇದನ್ನು ಹೊಸ ಟೈಪ್ ಅನಿಸುತ್ತೆ ಫ್ರೆಂಡ್ಸ್. ಮಾದರಿ ಹಳೇದೇ ತಿಂದು ಬೇಜಾರಾದವ್ರಿಗೆ ಅದನ್ನೇ ನಾನು ಕಲಸಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನೇ ನೀರಲ್ಲೇ ಹಾಕಿ ಇದಕ್ಕೆ ಕುದಿಸ್ಲಿಕ್ಕೆ ನಾನು ಅದನ್ನೇ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಒಂದು 5-10 ನಿಮಿಷ ಈ ಥರ ಬಿಟ್ಬಿಡ್ತೀನಿ ಹೀಗೇ. ಈಗ ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಆಗ್ತಾಯಿದೆ. ನಮಗೆ ಗೊತ್ತಾಗಿದೆ ಆವಾಗಿನ ಕಲರು ಇವಾಗಿನ ಕಲರು ಎಷ್ಟು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಇದು ಬೆಂದಿದೆ. ಒಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್, ಅಂದರೆ ಬಿರಿಸ್ತಾ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕೋದು ಮತ್ತು ನಮ್ಮ ಕ್ವಾಂಟಿಟಿ ಹೇಗಿರುತ್ತಲ್ಲ ಅದ್ರ ತಕ್ಕಂಗೆ ನಾವು ಬೇಯಿಸ್ಕೋಬೇಕು. ಮತ್ತು ಒಂದು ಸ್ವಲ್ಪ ನೀರು ಆ್ಯಡಪ್ ಮಾಡ್ಕೊತು ಮತ್ತು ನಮಗೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ಫ್ರೆಂಡ್ಸ್. ಯಾಕಂತಂದರೆ ಇದು ನಾನು ಹುರಿದಿರಂಗಿಲ್ಲಲ್ಲ ಫ್ರೆಂಡ್ಸ್, ಹೀರೆಕಾಯಿನ ಒಂದು ಸ್ವಲ್ಪ ಬಿರಿಸಿರುತ್ತೆ. ಅದಕ್ಕೆ ನೀವು ನೋಡಿ ಅದನ್ನು ನೀರು ಆ್ಯಡ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಆಗಿದೆ. ಇದನ್ನು ಬಂದ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ನಾನು ಬೌಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಪಲ್ಯದಲ್ಲಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ನಾನು ಒಂದು ಬೌಲ್ನಲ್ಲಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮದು ಇಲ್ಲಿ ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಅಡ್ಗಾಯಿ, ಹೀರೆಕಾಯಿ ತುಂಗಾಯಿ, ಹೀರೆಕಾಯಿದು ಒಂಥರ ಸ್ಪೆಷಲ್ ರೀತಿಯಾಗಿರುವಂತಹ ಒಂದು ಪಲ್ಯ ಇವಾಗ ಸ್ವಾದಿಷ್ಟವಾಗಿರೋಂಥ ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಹೇಗೆ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಕೆಡೋದ್ರಲ್ಲಿ ಚಾನ್ಸಸ್ ಅಂತೂ ಏನೂ ಇರಲ್ಲ ಫ್ರೆಂಡ್ಸ್. ಹಾಗೆ ಹೀರೆಕಾಯಿ ಪಲ್ಯ ಮಾಡ್ಕೋತೆ ಈ ಥರ ಮಾಡಿದ್ರೆ ಒಬ್ಬರು ತಿನ್ನೋ ಬದಲು 4 ಜನ ತಿನ್ಬೋದು. ಇದು ಅಂದರೆ ಎಲ್ಲರಿಗೂ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಚಪಾತಿ ಜೊತೆ. ನಾನು ಹೇಳಿದ್ದಲ್ಲ ಫ್ರೆಂಡ್ಸ್, ಚಪಾತಿ ಮತ್ತು ಪಲ್ಯನ ನಾನು ಆ್ಯಡಪ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ರೆಸಿಪಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.